ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ಓಝೋನ್ ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ಅಲ್ಡೋಟ್ರೋಪ್ ಆಫ್ ದ ಸಲ್ಫರ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಅನ್ನು ಡಿಸ್ಕಸ್ ಮಾಡೋಣಂತೆ. We are going to discuss about ozone. So preparation of ozone and the properties of ozone, right? So bada simple ide. Ozone is, first of all, remember, it is allotrope of the oxygen. Allotrope of the oxygen, it is ozone. So second important point is that in this particular case, so protects Earth surface from UV radiation, that we know, ozone layer, which is protecting Earth from the UV radiation, and also it helps sustain life on the Earth. So in other way, we can say, which will prevent the harmful radiation which will reaches the Earth's surface. Because of that reason, so in that way, it can help sustain life on the Earth. So first we will see the preparation of ozone, laboratory preparation. Irode one preparation idrali. You can see 3O2 under oxygen gas passed through silent electric discharge. Idana 2 marks ಗೆ 2-3 ಸಲ ಕೇಳಿದ್ದಿದೆ. Important preparation of ozone. So oxygen gas passed through silent electric discharge. ಇಲ್ಲಿ ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಂತಂದ್ರೆ ನಮಗೆ ಇಲ್ಲಿ ಸ್ವಲ್ಪ ಟೆಂಪರೇಚರ್ ಬೇಕು, ಸ್ವಲ್ಪ ಬೇಕು, ಬಟ್ ಜಾಸ್ತಿ ಬೇಡ. ಅದಕ್ಕಾಗಿ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್. ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್, ದ ಮೀನಿಂಗ್ ಆಫ್ ದಿಸ್ ಈಸ್, ರಿಮೆಂಬರ್, ಸೊ ಇನ್ ದಿಸ್ ಕೇಸ್ ವಿಥೌಟ್ ಮೋರ್ ವೋಲ್ಟೇಜ್. ರಿಮೆಂಬರ್, ವಿಥೌಟ್ ಮೋರ್ ವೋಲ್ಟೇಜ್ ಅಂದ್ರೆ ಸ್ಪಾರ್ಕ್ಲೆಸ್ ಅಂತ ಕರಿತೀವಿ ನಾವು. ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಥ್ರೂ ಪಾಸ್ ಮಾಡಿದ್ರೆ ನಿಮಗೆ ಓಝೋನ್ ಗ್ಯಾಸ್ ಯು ಆರ್ ಗೋಯಿಂಗ್ ಟು obtain. Remember that ಇಷ್ಟೇ ಪ್ರಿಪರೇಷನ್ is only this much. How do you prepare ಅಂತ ಕೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಬರೀಬೇಕು. ಆಕ್ಸಿಜನ್ ಗ್ಯಾಸ್ ಪಾಸ್ ಥ್ರೂ ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್, ಓಝೋನ್ is formed, then write the reaction. Then the delta H value ನೋಡಿ, delta H value which is needed 142 kilojoules ಇದಕ್ಕೆ ಬೇಕು. ಪ್ರಿಪರೇಷನ್ ಮಾಡೋದಕ್ಕೆ 142 kilojoules ಬೇಕು, ಅಂದ್ರೆ 284 Kelvin is needed. ಸೊ ಅದಕ್ಕಾಗಿ ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅಂತ ಹೇಳಿದ್ವಿ. ಪ್ರಾಪರ್ಟೀಸ್ ರಿಮೆಂಬರ್, ಗೇಷಿಯಸ್ ಸ್ಟೇಟ್ ಒಳಗೆ ಇದು ಬ್ಲೂ ಕಲರ್ ಇರ್ತದೆ. ಇದನ್ನೇ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಗೊತ್ತಿರಲಿ. ಲಿಕ್ವಿಡ್ ಓಝೋನ್ ವಿಲ್ ಬಿ ಇನ್ ದ ಬ್ಲೂ ಬ್ಲಾಕ್ ಕಲರ್ and solid ozone will be in the violet black color solid. So this is a different color in the different physical states. And remember, ozone is derived from the name ozene. Ozene andre pungent odor anta artha. Okay, so it has a pungent odor, because of that it is ozene anta karitivi, that is ozone anta helabodu. And one more important thing is, if the ozone concentration is higher, andre about 100 ppm, 100 ppm ಗಿಂತ ಜಾಸ್ತಿ ಹೋದ್ರೆ breathing becomes tough. Remember, ಅಂದ್ರೆ ಓಝೋನ್ ಅಟ್ಮಾಸ್ಫಿಯರ್ ದಲ್ಲಿ ಸ್ವಲ್ಪ ಜಾಸ್ತಿ ಓಝೋನ್ ಇತ್ತಂದ್ರೆ ಬ್ರೀದಿಂಗ್ ಡಿಫಿಕಲ್ಟೀಸ್ ವಿಲ್ ಬಿ ದೇರ್. ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ರೀದಿಂಗ್ ಬಿಕಮ್ ಡಿಫಿಕಲ್ಟ್ ಆರ್ ಟಫ್ ಇಫ್ ಓಝೋನ್ ಇಸ್ ಇನ್ ಹೈಯರ್ ಕಾನ್ಸಂಟ್ರೇಷನ್. ಸೊ ದೀಸ್ ಆರ್ ಸಮ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದಿಸ್ ಓಝೋನ್. ಆಸ್ ಕಂಪೇರ್ ಟು O2, ರಿಮೆಂಬರ್, ಓಝೋನ್ ಇಸ್ ಥರ್ಮೋಡೈನಮಿಕಲಿ ಅನ್ಸ್ಟೇಬಲ್ ಕಾಂಪೌಂಡ್. ಥರ್ಮೋಡೈನಮಿಕಲಿ O3 ಅನ್ಸ್ಟೇಬಲ್. ಅದಕ್ಕೆ ನಾವು ಹೇಳಿದ್ದು ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಥ್ರೂ ಪಾಸ್ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ, O3 ಗ್ಯಾಸ್ ಗಿವ್ ರೈಸ್ ಟು O2. ರಿಮೆಂಬರ್ ದಟ್. ಅಂದ್ರೆ O3 ಗಿವ್ ರೈಸ್ ಟು O2. ಅದಕ್ಕೆ ನಾವು ಅದನ್ನ ಏನಂತ ಹೇಳ್ತೀವಿ, ಈಗ ಅಟ್ಮಾಸ್ಫಿಯರ್ ದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇರೋದಕ್ಕೆ, ಬಿಕಾಸ್ ಆಫ್ ದ ಗ್ಲೋಬಲ್ ವಾರ್ಮಿಂಗ್, ಇಫ್ ದ ಟೆಂಪರೇಚರ್ ಇಸ್ ಇನ್ಕ್ರೀಸ್ಡ್, ಸೊ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ವೆನ್ ಇಟ್ ಇನ್ಕ್ರೀಸಸ್, ಓಝೋನ್ ಲೇಯರ್ ಡಿಪ್ಲೀಷನ್ ಟೇಕ್ ಪ್ಲೇಸ್. ಅಂದ್ರೆ ಓಝೋನ್ ಲೇಯರ್ ಕನ್ವರ್ಟೆಡ್ ಇಂಟು O2. ಸೊ ರೀಸನ್ ಫಾರ್ ದಟ್ ಇಸ್ O3 which is thermodynamically unstable. Remember, right? ಅದಕ್ಕಾಗಿ ನೋಡಿ 2O3 become 3O2. So 2O3 become 3O2 is a delta G negative process. ಅಂದ್ರೆ ಸ್ಪಾಂಟೇನಿಯಸ್ ಪ್ರೊಸೆಸ್ ಇದೆ, ಆಕ್ಚುಲಿ ಸ್ಪಾಂಟೇನಿಯಸ್ ಪ್ರೊಸೆಸ್. ಸೊ ಅದಕ್ಕೆ ಡೆಲ್ಟಾ ಎಚ್ ನೆಗೆಟಿವ್ ಇದೆ. ಡೆಲ್ಟಾ ಎಚ್ ನೆಗೆಟಿವ್ ಯಾಕಂದ್ರೆ ಇದ್ರ ಪ್ರೊಸೆಸ್ ನಾವ್ ಇಲ್ಲಿ ನೋಡಿದ್ವಿ, ಹೌದಾ? ಇಟ್ ಇಸ್ ಡೆಲ್ಟಾ ಎಚ್ ಪಾಸಿಟಿವ್ ಇದೆ ನೋಡಿ ಇಲ್ಲಿ, ಹೌದಾ? ಅಂದ್ರೆ ರಿವರ್ಸ್ ಇಸ್ ಡೆಲ್ಟಾ ಎಚ್ ನೆಗೆಟಿವ್ ಆಯ್ತು. ಡೆಲ್ಟಾ ಎಚ್ ನೆಗೆಟಿವ್ ಆಯ್ತು. ಡೆಲ್ಟಾ ಎಸ್ ಇಸ್ ಆಲ್ಸೋ ಪಾಸಿಟಿವ್. ಡೆಲ್ಟಾ ಎಸ್ ಪಾಸಿಟಿವ್ ಆಗ್ತದೆ. ಯಾಕೆ ಪಾಸಿಟಿವ್ ಆಗ್ತದೆ? ಇಲ್ಲಿ ನೋಡಿ, 2 ಮೋಲ್ ಗ್ಯಾಸ್ ಇದೆ, ಇದು 3 ಮೋಲ್ ಗ್ಯಾಸ್ ಆಯ್ತು. ಅಂದ್ರೆ ನಂಬರ್ ಆಫ್ ಮೋಲ್ ಜಾಸ್ತಿ ಆದಾಗ, ಸೊ ಗೇಷಿಯಸ್ ಮೋಲ್ಸ್ ಜಾಸ್ತಿ ಆದಾಗ ಡೆಲ್ಟಾ ಎಸ್ ಬಿಕಮ್ ಪಾಸಿಟಿವ್. ಬಿಕಾಸ್ ಆಫ್ ದಟ್ ರೀಸನ್ ಡೆಲ್ಟಾ ಜಿ ಬಿಕಮ್ ನೆಗೆಟಿವ್. ರಿಮೆಂಬರ್ ದಟ್. ಸೊ ಇಟ್ಸ್ ಅ ಸ್ಪಾಂಟೇನಿಯಸ್ ಪ್ರೊಸೆಸ್. ಅದಕ್ಕೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದ್ರೂ ಕೂಡ process become reverse. O3 give rise to O2 in case of the ozone. Then ozone is an oxidizing agent. Very important, ozone is an oxidizing agent. So ozone decompose to liberate nascent oxygen like this. O3 give rise to O2 plus O. Nodi. So which is powerful oxidizing agent after fluorine. And the next to fluorine, andre fluorine is most powerful oxidizing agent, first most one. ಎರಡನೇದಾಗಿ, so it is ozone. Ozone is a oxidizing agent. The reason for that is this nascent oxygen which is present. ಒಂದೆರಡು ರಿಯಾಕ್ಷನ್ ನೋಡೋಣಂತೆ. When PbS reacts with ozone, ನೋಡಿ, ozone you are going to get, so PbSO4 plus O2. PbSO4 form ಆಗ್ತದೆ if PbS reacts with ozone, right? Similarly, potassium iodide, when it reacts with ozone, see ozone in presence of water forming KOH plus iodine is liberated. KOH plus iodine is liberated and oxygen gas is the another byproduct. This indicates oxidizing nature of ozone. But ಇದರಲ್ಲಿ ಎರಡನೇ ರಿಯಾಕ್ಷನ್ ಏನಿದೆಯಲ್ಲ,
ಎರಡನೇ ರಿಯಾಕ್ಷನ್. So this reaction is used in calculating measurement of iodide. Remember, estimation of ozone ಅಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಅಂದ್ರೆ ಈ ರಿಯಾಕ್ಷನ್ ಅನ್ನ ಯೂಸ್ ಮಾಡಿ, ಅಯೋಡೈಡ್ ಪ್ರಿಪರೇಷನ್ ಅನ್ನ ಯೂಸ್ ಮಾಡಿ ಓಝೋನ್ ಇದನ್ನ ಎಸ್ಟಿಮೇಟ್ ಮಾಡಬಹುದು, ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ದಟ್ ಈಸ್ ಎಸ್ಟಿಮೇಷನ್ ಆಫ್ ಓಝೋನ್. ಏನ್ ಮಾಡ್ತೀವಿ ಅಂದ್ರೆ ಓಝೋನ್ ಜೊತೆ ಎಕ್ಸೆಸ್ ಆಫ್ KI ಅನ್ನ ರಿಯಾಕ್ಟ್ ಮಾಡಿಸ್ತೀವಿ. ಓಝೋನ್ ಜೊತೆ ಎಕ್ಸೆಸ್ ಆಫ್ KI ಅನ್ನ ರಿಯಾಕ್ಟ್ ಮಾಡಿಸ್ತೀವಿ. ರಿಯಾಕ್ಟ್ ಮಾಡಿಸಿದಾಗ ವಿಚ್ ಕಂಟೈನಿಂಗ್ ಬೋರೇಟ್ ಬಫರ್. ಬಫರ್ ಇಸ್ ದ ಸೊಲ್ಯೂಷನ್ ವಿಚ್ ಕ್ಯಾನ್ ಮೇಂಟೈನ್ ದ pH. ಈ ಸೊಲ್ಯೂಷನ್ pH ಮೇಂಟೈನ್ ಮಾಡೋದಕ್ಕೆ ಬಫರ್ ಹಾಕ್ತೀವಿ. ಸೊ ಇಟ್ ಈಸ್ ಗೋಯಿಂಗ್ ಟು ಲಿಬರೇಟ್ ಅಯೋಡಿನ್ ಗ್ಯಾಸ್. ಈಗ ನಾನು ಹಿಂದಿನ ರಿಯಾಕ್ಷನ್ ಏನು ತೋರಿಸಿದ್ನಲ್ಲ ಈ ರೀತಿ. ಸೊ KI ರಿಯಾಕ್ಟ್ ವಿತ್ O3 which releases iodine gas. ಇಲ್ಲಿ ರಿಯಾಕ್ಷನ್ ಬ್ಯಾಲೆನ್ಸಿಂಗ್ ನೋಡಿ. ಸೊ 1 ಮೋಲ್ ಆಫ್ ಅಯೋಡಿನ್ ರಿಲೀಸ್ ಆಗಿದೆ ಅಂದ್ರೆ 1 ಮೋಲ್ ಆಫ್ ಓಝೋನ್ ಇದೆ ಅಂತ ಅರ್ಥ, ಹೌದಾ? ಅದೇ ರೀತಿ X moles ಆಫ್ ಅಯೋಡಿನ್ ರಿಲೀಸ್ ಆಗಿದ್ರೆ X moles ಆಫ್ ಓಝೋನ್ ಇದೆ ಅಂತ ಅರ್ಥ. ಲೈಕ್ ದಿಸ್ ರಿಮೆಂಬರ್, ಇಂಡೈರೆಕ್ಟ್ಲಿ ವಿಲ್ ಎಸ್ಟಿಮೇಟ್ ದ ಓಝೋನ್ ಬೈ ಯೂಸಿಂಗ್ KI. ಲಿಬರೇಟ್ಸ್ I2 ಮೆಜರ್ಮೆಂಟ್ ಮಾಡ್ಬೇಕಲ್ಲ, I2 ಎಷ್ಟು ಲಿಬರೇಟ್ ಆಗಿದೆ ಅಂತ ಹೇಳಿ. I2 ಎಷ್ಟು ಲಿಬರೇಟ್ ಆಗಿದೆ ಅದನ್ನ ನೋಡೋದಕ್ಕೆ we will titrate this again as sodium thiosulfate. Remember, we will titrate it again as sodium thiosulfate, right? Determine ozone quantitatively. Like this, we can determine the ozone quantitatively. So ozone react with excess of KI containing borate buffer, which liberates iodine gas. That iodine, which is used in the titration again as sodium thiosulfate. Aವಾಗ ನಮಗೆ amount of iodine ಗೊತ್ತಾಗ್ತದೆ ಇಲ್ಲಿ. Amount of iodine ಗೊತ್ತಾಗ್ತದೆ. So amount of iodine ಗೊತ್ತಾದ್ರೆ amount of ozone also we can calculate quantitatively. So this is the way we can calculate estimate the concentration of the ozone in the atmosphere ಅಥವಾ given compound. Remember, this is about estimation of ozone. ಇದನ್ನೇನು ಇದುವರೆಗೆ ಕೇಳಿಲ್ಲ, not that much important, but important is preparation of ozone ಗೊತ್ತಿರಲಿ. Next, depletion of ozone layer. See, depletion of ozone layer ಅಲ್ಲಿ depletion ಅಂತಂದ್ರೆ so ozone hole ಅಂತ ಏನ್ ಕರಿತೀವಲ್ಲ, ozone hole is nothing but ozone depletion. Okay, ozone depletion ಅಂದ್ರೆ ನಾವಿಲ್ಲಿ ಓಝೋನ್ ಹೋಲ್ ಅಂದ್ರೆ ಹೋಲ್ ಇಂದ ಓಝೋನ್ ಅಲ್ಲ, ದ ಲೇಯರ್ ಆಫ್ ದ ಓಝೋನ್ ಇಸ್ ಡಿಕ್ರೀಸ್ಡ್, ಥಿಕ್ನೆಸ್ ಆಫ್ ದ ಓಝೋನ್ ಇಸ್ ಡಿಕ್ರೀಸ್, ಅದನ್ನ ನಾವು ಡಿಪ್ಲೇಷನ್ ಅಂತ ಕರಿತೀವಿ. ನೋಡಿ, ಅದಕ್ಕೆ ಮೇನ್ ಇಂಪಾರ್ಟೆಂಟ್ ರೀಸನ್ ಫ್ರಿಯಾನ್ಸ್ ಅಂತ ನಮ್ಗೆ ಗೊತ್ತೇ ಇದೆ. ಅದಕ್ಕಾಗಿ ನವ ಡೇಸ್ ಫ್ರಿಯಾನ್ಸ್ ವಿಲ್ ನಾಟ್ ಬಿ ಯೂಸ್ಡ್ ಇನ್ ದ ರೆಫ್ರಿಜರೇಟರ್. ಅದನ್ನ ಬಿಟ್ರೆ ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಅಂದ್ರೆ ನೈಟ್ರೋಜನ್ ಆಕ್ಸೈಡ್ ಅಂದ್ರೆ NO, ವಿಚ್ ಇಸ್ ರಿಲೀಸ್ಡ್ ಎಮಿಟೆಡ್ ಫ್ರಮ್ ದ ಎಕ್ಸಾಸ್ಟ್ ಸಿಸ್ಟಮ್ ಆಫ್ ದ ಸೂಪರ್ಸೋನಿಕ್ ಜೆಟ್ ಏರೋಪ್ಲೇನ್ಸ್. ಸೂಪರ್ಸೋನಿಕ್ ಜೆಟ್ ಏರೋಪ್ಲೇನ್ಸ್ ಇಂದ ನೈಟ್ರೋಜನ್ ಆಕ್ಸೈಡ್ ಏನ್ ರಿಲೀಸ್ ಆಗ್ತದೆ, that will slowly deplete the ozone layer, nothing but concentration of the ozone layer in the upper atmosphere. Reaction ನೋಡಿ ಹೇಗಾಗ್ತದೆ, NO react with O3 forming NO2 plus O2. ಅದ್ರ O3 convert into O2 ಅನ್ನೋದನ್ನ ನಾವು ಡಿಪ್ಲೇಷನ್ ಅಂತ ಕರಿತೀವಿ. So depletion of ozone layer take place. And remember one thing, this preparation of the ozone is naturally ಆಗುವಂತ process. We cannot prepare ozone and we cannot make that ozone layer artificially. ಅದಕ್ಕೆ ಓಝೋನ್ ಪ್ರಿಪರೇಷನ್ ಆಗಬೇಕು ಅಂದ್ರೆ ಅಟ್ಮಾಸ್ಫಿಯರ್ ದಲ್ಲಿ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇರಬೇಕು. ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇದ್ದಾಗ ಮಾತ್ರ ಯು ಆರ್ ಗೋಯಿಂಗ್ ಟು ಗೆಟ್ 3O2 ಗಿವ್ ರೈಸ್ ಟು 2O3, ಹೌದಾ? ರೈಟ್. ಸೊ ಅದಕ್ಕೆ ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಇದ್ರೆ ಮಾತ್ರ ಓಝೋನ್ ಲೇಯರ್ ಥಿಕ್ನೆಸ್ ಜಾಸ್ತಿ ಆಗ್ತದೆ. ಅದೇ ಓಝೋನ್ ಲೇಯರ್ ನೈಟ್ರೋಜನ್ ಮೊನಾಕ್ಸೈಡ್ ಗ್ಯಾಸ್ ಜೊತೆ ರಿಯಾಕ್ಟ್ ಆದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಆಕ್ಸಿಜನ್ ಗ್ಯಾಸ್ ಪ್ಲಸ್ NO2 ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್. ವಿ ಕ್ಯಾನ್ ಕಾಲ್ ಇಟ್ ಆಸ್ ಡಿಪ್ಲೀಷನ್ ಆಫ್ ಓಝೋನ್ ಲೇಯರ್ ಟೇಕನ್ ಪ್ಲೇಸ್. ದಿಸ್ ಇಸ್ ಅಬೌಟ್ ಪ್ರಾಪರ್ಟೀಸ್ ಆಫ್ ಓಝೋನ್. Then freons also responsible for ozone depletion. So because of that reason, remember, we are not going to use nowadays the freons in the refrigerator. So ozone layer depletion ಅಂದ್ರೆ ಹೇಗಾಗ್ತದೆ ಅಂತಂದ್ರೆ freons ಇಂದ ಕ್ಲೋರೈಡ್ ರೆಡಿಕಲ್ ರಿಲೀಸ್ ಆಗ್ತದೆ. freons ಅಂದ್ರೆ CF2Cl2. ಇದರೊಳಗೆ ಕ್ಲೋರೈಡ್ ಫ್ರೀ ರೆಡಿಕಲ್ ರಿಲೀಸ್ ಆಗ್ತದೆ. ದಿಸ್ ಕ್ಲೋರೈಡ್ ಫ್ರೀ ರೆಡಿಕಲ್ which will deplete ಅಂದ್ರೆ reacts with the ozone, remember, to form O2. So that we call it as ozone depletion. So like this, depletion of ozone take place. This is about depletion of ozone layer. Then structure of ozone. Ozone structure ನೋಡಿ ಬಹಳ ಸಿಂಪಲ್ ಇದೆ. ಸೊ O3 ಬೆಂಟ್ ಆರ್ angular shape ಅಂತ ಕರಿತೀವಿ, ಲೈಕ್ ದಿಸ್ ನೋಡಿ, ರೈಟ್. ಸೊ ರೆಸೋನೆನ್ಸ್ ಇದೆ ಇದರಲ್ಲಿ. ಆಕ್ಸಿಜನ್ ಬಾಂಡ್ ಲೆಂತ್ ಏನಿದೆ ಎರಡು ಕಡೆ ಸೇಮ್ ಇರ್ತದೆ, ಯಾಕಂದ್ರೆ ರೆಸೋನೆನ್ಸ್ ಟೇಕ್ ಪ್ಲೇಸ್ ಲೈಕ್ ದಿಸ್. ಇದನ್ನ ನಾವು ರೆಸೋನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ನೋಡಿ, ಇದನ್ನ ನಾವು ರೆಸೋನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ಅಂದ್ರೆ ಓಝೋನಿಗೆ ಈ ರೀತಿ ಬೆಂಟ್ ಶೇಪ್ ಇರ್ತದ ಅನ್ನೋದು ಗೊತ್ತಿರಲಿ. ರೈಟ್. ದಿಸ್ ಇಸ್ ದ ಶೇಪ್ ಆಫ್ ದಿ ಓಝೋನ್. ಸೊ ಯೂಸಸ್ ಆಫ್ ಓಝೋನ್ ನೋಡಿ ಬಹಳ ಸಿಂಪಲ್. ಓಝೋನ್ ಇಸ್ ಯೂಸ್ಡ್ ಆಸ್ ಅ ಜರ್ಮಿಸೈಡ್. ರಿಮೆಂಬರ್, ಜರ್ಮ್ಗಳನ್ನ ಕಿಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ಮಾಡಬಹುದು, ಅಂಡ್ ಆಲ್ಸೋ ಫಾರ್ ಸ್ಟೆರಿಲೈಸಿಂಗ್ ವಾಟರ್ ಸ್ಟೆರಿಲೈಸೇಷನ್ ಒಳಗೆ ಯೂಸ್ ಮಾಡ್ತೀವಿ. ಸಿ ಈಗ ಯು ಕ್ಯಾನ್ ಸಿ ಈಗ RO ಫಿಲ್ಟರ್ಸ್ ಒಳಗೆ ಅಂದ್ರೆ ರಿವರ್ಸ್ ಆಸ್ಮೋಸಿಸ್ ಫಿಲ್ಟರ್ಸ್ ಒಳಗೆ ಓಝೋನ್ ಕಂಟೆಂಟ್ ಇರ್ತದೆ ಅಲ್ಲಿ. ಓಝೋನ್, ಬಿಕಾಸ್ ಓಝೋನ್ ವಿಲ್ ರಿಮೂವ್ ದ ಜರ್ಮಿಸೈಡ್ ಅಂಡ್ ಓಝೋನ್ ವಿಲ್ ನಾಟ್ ಡಿಸಾಲ್ವ್ ಇನ್ ವಾಟರ್ ಈಸಿಲಿ. ಅದಕ್ಕಾಗಿ ವಾಟರ್ ಜೊತೆ ಮಿಕ್ಸ್ ಆಗೋದಿಲ್ಲ. ಬಟ್ ಏನಾದ್ರೂ ಹಾರ್ಮ್ಫುಲ್ ಜರ್ಮ್ಸ್ ಇದ್ರೆ ಅಥವಾ ಇನ್ಫೆಕ್ಷನ್ ಇರುವಂತಹ ಒಂದಷ್ಟು ಇಂಪ್ಯೂರಿಟೀಸ್ ಇತ್ತಂದ್ರೆ ದಟ್ ವಿಲ್ ಬಿ ರಿಮೂವ್ಡ್ ಬೈ ಓಝೋನ್ ಇನ್ ದ ವಾಟರ್, ಡ್ರಿಂಕಿಂಗ್ ವಾಟರ್. ರಿಮೆಂಬರ್, ಅದನ್ನ ನಾವು ಸ್ಟೆರಿಲೈಸೇಷನ್ ಅಂತ ಕರಿತೀವಿ. ಎರಡನೇದು, ಇಟ್ ಇಸ್ ಆಲ್ಸೋ ಯೂಸ್ ಫಾರ್ ಬ್ಲೀಚಿಂಗ್ ಆಫ್ ಆಯಿಲ್ಸ್.
ಆಯಿಲ್ ಬ್ಲೀಚಿಂಗ್ ಅಲ್ಲಿ ಐವರಿ ಅಂದ್ರೆ ಆಲ್ಮೋಸ್ಟ್ ಟೈಲ್ಸ್ ಅಂತ ಏನ್ ನಾವು ಹೇಳ್ತೀವಲ್ಲ ಅಂದ್ರೆ ಅದು ಫ್ಲೋರ್, ಸೊ ಸ್ಟಾರ್ಚ್ ಎಕ್ಸೆಟ್ರಾ. ಸೊ ಇದನ್ನೆಲ್ಲ ಬ್ಲೀಚ್ ಮಾಡೋದ್ರಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಆಕ್ಟ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಇಂಪಾರ್ಟೆಂಟ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಪ್ರಿಪರೇಷನ್ ಒಳಗೆ ಇದನ್ನ ಯೂಸ್ ಮಾಡ್ತೀವಿ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್, ರಿಮೆಂಬರ್. So these are some uses of ozone. So this is about ozone. Ozone case ಒಳಗೆ important ಅಂತಂದ್ರೆ preparation of ozone is important ಗೊತ್ತಿರಲಿ. Next we'll see allotropic form of the sulfur. So sulfur ಅಲ್ಲಿ ಎರಡು allotropic forms mainly. ಎರಡು allotropic forms, ಒಂದು alpha sulfur, ಇನ್ನೊಂದು beta sulfur ಅಂತ ಕರಿತೀವಿ. Alpha sulfur is also called as rhombic sulfur. Rhombic sulfur and beta sulfur is also called as monoclinic sulfur. So rhombic sulfur nodi. Rhombic sulfur is the most common and most stable form of the sulfur. Most common and most stable form of the sulfur, which is present below 369 Kelvin. Below 369 Kelvin. Remember, it exists below 369 Kelvin. Then it is also called as alpha sulfur annadu gottidi. And its structure will be like this. Idukku ನಾವು crown shape anta ಕರಿತೀವಿ. Crown shape anta ಕರಿತೀವಿ ನೋಡಿ. ಅಂದ್ರೆ ಕಿರೀಟ ಇದ್ದಂಗಿದೆ ಹೌದಾ, crown. So that is because of that reason it is crown shaped rhombic sulfur anta ಕರಿತೀವಿ. ಇಲ್ಲ W ಅಂತಾನು ಕರಿಬಹುದು ನಾವು, ಇಂಗ್ಲಿಷ್ ಲೆಟರ್ W ಇದ್ದಂಗಿದೆ ನೋಡಿ. And always sulfur exists in the S8 form, remember, which is octa atomic. Octa atomic, remember that. Then it is also yellow in color. ಅದಕ್ಕೆ ನಾವು ಇದನ್ನ yellow sulfur ಅಂತಾನು ಕರೀತಾರೆ ಗೊತ್ತಿರಲಿ. In some cases yellow sulfur ಅಂತಾನು ಕರೀತಾರೆ ಇದಕ್ಕೆ. So which is insoluble in the water. Insoluble in the water. Monoclinic sulfur. Monoclinic sulfur, ನೋಡಿ, structure will be same. Structure will be like this only. It is also called as beta sulfur. Beta sulfur. ಯಾಕಂದ್ರೆ ಇದು ಕೂಡ S8 form ಅಲ್ಲೇ ಇರ್ತದೆ, beta sulfur. And these are colorless needle like crystals, remember. It will appear as a colorless needle like crystal ಇರ್ತದೆ. And both forms are soluble in CS2. Both ಅಂತಂದ್ರೆ alpha and beta, both insoluble in water, insoluble in water and soluble in CS2. Remember that. Both forms have 8 sulfur atoms in the molecule, forming a puckered ring structure ಅಂತ ಕರಿತೀವಿ ಇದನ್ನ, or crown like structure, crown shape ಅಂತಾನು ಕರಿತೀವಿ. Important is below 369 Kelvin alpha sulfur exists. Above 369 Kelvin, remember, sulfur exists as beta sulfur. ಅದಕ್ಕಾಗಿ ನಾವು 369 Kelvin ಅನ್ನ, so both alpha and beta sulfur equilibrium state ಅಂತ ಕರಿತೀವಿ at 369 Kelvin, which are more stable. ಅಂದ್ರೆ both alpha and beta are stable, and 369 Kelvin is known as transition temperature. Transition temperature ಅಂತಂದ್ರೆ temperature at which one allotropic form convert to another. This we called as transition temperature anta ಕರಿತೀವಿ. So sulfur can be exist as S6 form also. S6 form ಅಲ್ಲಿ ಯಾವ ರೀತಿ ಇರ್ತದೆ ಅಂದ್ರೆ ಇದು ನಾವು ಚೇರ್ ಶೇಪ್ ಅಂತ ಕರಿತೀವಿ ಗೊತ್ತಿರಲಿ. ಚೇರ್ ಶೇಪ್ ಅಲ್ಲಿ ಇರ್ತದೆ ನೋಡಿ, ಚೇರ್ ಶೇಪ್ ಅಲ್ಲಿ ಈ ರೀತಿ ಚೇರ್ ಶೇಪ್ ಅಲ್ಲಿ ಇರ್ತದೆ, ರೈಟ್. ಸೊ ಸೈಕ್ಲೋ S6 ಫಾರ್ಮ್. ಈ ಬಾಂಡ್ ಆಂಗಲ್ ಆಗಲಿ ಅಥವಾ ಬಾಂಡ್ ಲೆಂತ್ ಆಗಲಿ ನೆನಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. Then SS bond length is like this and bond angle is 102.2 degree. Small SN molecular sulfur. It's see, sulfur ಅಲ್ಲಿ 3 type present ಇರ್ತದೆ. So one you can say in this particular case, remember, S8 form. Another one we can say S6 form. ಇನ್ನೊಂದು SN form. SN form ಅಂತಂದ್ರೆ these are unstable form. Remember, at high temperature S2 possibility ಇದೆ, S4 possibility ಇದೆ, S8 possibility ಇದೆ, S6 possibility ಇದೆ. ಅದನ್ನ ನಾವು SN type ಅಂತ ಕರಿತೀವಿ. At higher temperature, under 1000 Kelvin, S2 form is more dominant species. S2, just like O2, it is also, remember, paramagnetic in nature. Paramagnetic in nature. S2, like O2, it is also paramagnetic nature. Iವೆಲ್ಲ points ಅಷ್ಟೇ, fact you have to remember. Okay, exam ಏನು question ಕೇಳಿಲ್ಲ, exam ಏನು question ಕೇಳಿಲ್ಲ, but competitive exam ಗೆ ಬೇಕಾಗ್ತದೆ. For example, both S2 and O2 are paramagnetic in nature. Now differences ನೋಡುತ್ತೆ. Differences. This difference can be asked for 2 marks. 2 marks ಗೆ ಕೇಳಬಹುದು. That is rhombic sulfur and monoclinic sulfur. Rhombic sulfur is yellow in color, monoclinic sulfur is colorless ಗೊತ್ತಿರಲಿ. ಎರಡನೇದು preparation. Rhombic sulfur crystals are formed on evaporation of solution of roll sulfur. Roll sulfur ಅಂತಂದ್ರೆ naturally occurring sulfur. ರೋಲ್ ಸಲ್ಫರ್ ಅಂತ ಕರಿತೀವಿ. ಅಂದ್ರೆ ಅದು ಲುಕ್ಸ್ ಲೈಕ್ ರೋಲ್ಸ್, ಅದಕ್ಕಾಗಿ ರೋಲ್ ಸಲ್ಫರ್ ಅಂತ ಕರಿತೀವಿ.
in CS2. But ಎರಡನೇ ಕೇಸ್ ಒಳಗ ಅಂದ್ರೆ ಮೊನೋಕ್ಲಿನಿಕ್ ಕೇಸ್ ಒಳಗ ನೋಡಿ, ದಿಸ್ ಫಾರ್ಮ್ ಆಫ್ ಸಲ್ಫರ್ ಇಸ್ ಪ್ರಿಪೇರ್ಡ್ ಬೈ ಮೆಲ್ಟಿಂಗ್ ರೋಂಬಿಕ್ ಸಲ್ಫರ್ ಇನ್ ಅ ಡಿಶ್. ಒಂದು ಡಿಶ್ ಅಂತ ಚೈನಾ ಡಿಶ್ ಒಳಗೆ ಈ ರೀತಿ ರೋಂಬಿಕ್ ಸಲ್ಫರ್ ತಗೊಂಡು ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಮೆಲ್ಟ್ ಮಾಡ್ತೀವಿ. ಮೆಲ್ಟ್ ಮಾಡಿದ್ಮೇಲೆ ಒಂದು ಕ್ರಸ್ಟ್ ಫಾರ್ಮ್ ಆಗ್ತದೆ. ಸ್ಲೋ ಆಗಿ ಒಂದು ಕ್ರಸ್ಟ್ ಫಾರ್ಮ್ ಆಗ್ತದೆ. ಆ ಕ್ರಸ್ಟ್ ಅನ್ನ ಹೋಲ್ ಮಾಡ್ತೀವಿ. ಹೋಲ್ ಮಾಡಿದ್ರಾಗಿರುವಂತ ಲಿಕ್ವಿಡ್ ಅನ್ನ ಹೊರಗಡೆ ಹಾಕೋದು. ಹೊರಗಡೆ ಹಾಕಿದ್ಮೇಲೆ ದಿಸ್ ಕಲರ್ಲೆಸ್ ನೀಡಲ್ ಲೈಕ್ ಕ್ರಿಸ್ಟಲ್ ಫಾರ್ಮ್ ಆಗ್ತದೆ. ಈ ನೀಡಲ್ ಲೈಕ್ ಕ್ರಿಸ್ಟಲ್ಸ್ ಏನ್ ಫಾರ್ಮ್ ಆಗ್ತದೆ, ಇದನ್ನ ನಾವು ಮೊನೋಕ್ಲಿನಿಕ್ ಸಲ್ಫರ್ ಅಂತ ಕರಿತೀವಿ, ಅಂದ್ರೆ ಬೀಟಾ ಸಲ್ಫರ್. ಸೊ ದಿಸ್ ಫಾರ್ಮ್ ಆಫ್ ದ ಸಲ್ಫರ್ ಇಸ್ ಪ್ರಿಪೇರ್ಡ್ ಬೈ ಮೆಲ್ಟಿಂಗ್ ರೋಂಬಿಕ್ ಸಲ್ಫರ್ ಇನ್ ಅ ಡಿಶ್, ಅಂದ್ರೆ ಸ್ಮಾಲ್ ಕಂಟೈನರ್ ಒಳಗೆ. ಕ್ರಸ್ಟ್ ಫಾರ್ಮ್ ಆಗ್ತದೆ. ಕ್ರಸ್ಟ್ ಅಂತಂದ್ರೆ ಒಂದು ಲೇಯರ್ ಫಾರ್ಮ್ ಆಗ್ತದೆ. ಆ ಲೇಯರ್ ಅನ್ನ ಒಂದು ಹೋಲ್ ಮಾಡಿ ಅದನ್ನ ರಿಮೂವ್ ಮಾಡಬೇಕು. ಸೊ ಆ ಎಲ್ಲ ಲಿಕ್ವಿಡ್ ಅನ್ನ ಹೊರಗೆ ಹಾಕಬೇಕು. ಆ ಲಿಕ್ವಿಡ್ ಹೊರಗೆ ಹಾಕಿದ್ಮೇಲೆ ಕಲರ್ಲೆಸ್ ನೀಡಲ್ ಶೇಪ್ ಸ್ಟ್ರಕ್ಚರ್ ಕ್ರಿಸ್ಟಲ್ಸ್ ಫಾರ್ಮ್ ಆಗ್ತದೆ. ಅದನ್ನ ನಾವು ಮೊನೋಕ್ಲಿನಿಕ್ ಸಲ್ಫರ್ ಅಂತ ಕರಿತೀವಿ. ಇನ್ನು ಇಟ್ ಇಸ್ ಸ್ಟೇಬಲ್ ಬಿಲೋ 369 ಕೆಲ್ವಿನ್. ಇಟ್ ಇಸ್ ಸ್ಟೇಬಲ್ ಅಬೌವ್ 369 ಕೆಲ್ವಿನ್. ರಿಮೆಂಬರ್, 2 ಮಾರ್ಕ್ಸ್ ಕೇಳಿದ್ರೆ 2 ಪಾಯಿಂಟ್ ಬರೀಬಹುದು. ಒಂದು ಯೆಲ್ಲೋ ಇನ್ ಕಲರ್ ಕಲರ್ಲೆಸ್, ಇನ್ನೊಂದು ಬಿಲೋ 369 ಕೆಲ್ವಿನ್ ಇಟ್ ಇಸ್ ಸ್ಟೇಬಲ್, ಅಬೌವ್ 369 ಕೆಲ್ವಿನ್ ಇಟ್ ಇಸ್ ಸ್ಟೇಬಲ್ ಅಂತ ಹೇಳಿ. So this is about monoclinic and rhombic sulfur. So allotropic form. Next we will see sulfur dioxide, SO2. SO2 ನೋಡಿ, ಫಸ್ಟ್ ಪ್ರಿಪರೇಷನ್ ಬಹಳ ಸಿಂಪಲ್ ಪ್ರಿಪರೇಷನ್ ಇದು. ಸೊ ಇನ್ ದಿಸ್ ಕೇಸ್ ಪ್ರಿಪರೇಷನ್ ಆಫ್ SO2, S8 ಅಂದ್ರೆ ಸಲ್ಫರ್ ಇನ್ ದ octatomic state when it react with oxygen gas forming sulfur dioxide. ಸಿಂಪಲ್ ಹೌದಾ? ಲ್ಯಾಬೊರೇಟರಿ ಮೆಥಡ್ ನೋಡಿ. ಲ್ಯಾಬೊರೇಟರಿ ಮೆಥಡ್ ಒಳಗೆ ಸೋಡಿಯಂ ಸಲ್ಫೈಡ್ ತಗೋತೀವಿ. ಸೋಡಿಯಂ ಸಲ್ಫೈಡ್ when it reacts with HCl, sodium sulfide reacts with HCl to form sodium chloride plus H2O plus sulfur dioxide is released. ಅಂದ್ರೆ sodium sulfide reacts with sulfuric HCl. Not only HCl, it may react with a strong acid like HCl ಇರಬಹುದು, HNO3 ಇರಬಹುದು, H2SO4 ಇರಬಹುದು. You are going to get this sulfur dioxide. ಇಂಡಸ್ಟ್ರಿಯಲ್ ಮೆಥಡ್ ಆಫ್ ಪ್ರಿಪರೇಷನ್ ಅಂತಂದ್ರೆ, ಸೊ ಇದನ್ನ ನಾವು ಮೆಟಲರ್ಜಿ ಒಳಗೆ ಹೇಳ್ತೀವಿ. ಸೊ FeS2 when it react with O2, ಸೊ ಸಲ್ಫರ್ ಏನಿದೆ ಅದು ಸಲ್ಫರ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಆಗ್ತದೆ. ಸೊ Fe2O3. ಇದೇ ಟೈಪ್ ನಾವು ಇನ್ನೊಂದು ರಿಯಾಕ್ಷನ್ ಬರೀಬಹುದು ಇಲ್ಲಿ ಬೇಕಾದ್ರೆ. ZnS plus O2 give rise to ZnO plus SO2 ಅಂತಾನು ಬರೀಬಹುದು. ಸೊ ದಿಸ್ ಇಸ್ ಆಲ್ಸೋ ರಿಯಾಕ್ಷನ್ ವಿ ಕ್ಯಾನ್ ರೈಟ್. ನೆಕ್ಸ್ಟ್ acidic nature. ಇಟ್ಸ್ ಪ್ರಾಪರ್ಟೀಸ್ ಅಂತ ಬಂದಾಗ ಸಲ್ಫರ್ ಡೈಆಕ್ಸೈಡ್ ಇಸ್ ವೆರಿ ಗುಡ್ ಆಸಿಡ್. acidic nature ನ ಪ್ರೂವ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸ್ತೀವಿ. NaOH plus SO2 give rise to Na2SO3 plus Na2SO3 further react with sulfur dioxide to form HSO3. NaHSO, sodium hydrogen sulfide is going to form. Like this, remember, acidic nature is possible. NaOH with SO2. So Na2SO3 is also acidic salt and ಕರಿತೀವಿ. That will react with SO2 once again to form NaHSO3. In addition of Cl2, ಇದನ್ನ ಒಂದ್ಸಾರಿ 1 ಮಾರ್ಕ್ಸ್ ಕೇಳಿದ್ರು, filling the blank reaction type ಅಲ್ಲಿ. So SO2 plus Cl2 in presence of charcoal, ಇಲ್ಲಿ in presence of charcoal ಅಂತ ಬರ್ಕೊಳ್ಬೇಕು. Charcoal, so you are going to get sulfuryl chloride, SO2 Cl2 you are going to obtain. In oxidation of CO2, ಇದನ್ನ sulfuric acid preparation ಅಲ್ಲೂ ಕೂಡ ಡಿಸ್ಕಸ್ ಮಾಡ್ತೀವಿ. 2SO2 plus O2 give rise to 2SO3 in presence of V2O5 act as a catalyst. Vanadium pentoxide act as a catalyst. Sulfur dioxide can be converted into sulfur trioxide ಅನ್ನೋದು ಗೊತ್ತಿರಲಿ. So these are some important properties of sulfur dioxide. Addition to this, sulfur dioxide act as a reducing agent. Important point, sulfur dioxide act as a reducing agent. So in this particular case, reducing agent ಯಾವಾಗ ಅಂತಂದ್ರೆ only in presence of moisture ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ. Only in presence of moisture ಅನ್ನೋದು ಬಹಳ ಇಂಪಾರ್ಟೆಂಟ್. So for example ನೋಡಿ, FeCl3 ಇದನ್ನು ಕೂಡ 1 ಮಾರ್ಕ್ fill in the blanks type of reaction ಕೇಳಬಹುದು. Filling the blanks type of reaction ಅಲ್ಲಿ ಕೇಳಬಹುದು. So FeCl3 reacts with SO2 with H2O in presence of, ಅಂದ್ರೆ ಇಲ್ಲಿ SO2 with H2O is common, ಯಾಕಂದ್ರೆ ಮಾಯಿಶ್ಚರ್ ಅಲ್ಲಿ ಮಾತ್ರ it act as a reducing agent, forming FeCl2 plus H2SO4. ಇಲ್ಲಿ in this particular case you can say sulfur dioxide, it is reducing +3 oxidation state to +2 of iron. Sulfur get oxidized to +4 ಇಂದ +6 ಆಗಿ ಕನ್ವರ್ಟ್ ಆಯ್ತು ಹೌದಾ ಸಲ್ಫ್ಯೂರಿಕ್ ಆಸಿಡ್. ಅದೇ ಟೈಪ್ ನೋಡಿ, ಅದೇ ಟೈಪ್ it is called as +3 to +2 called as reduction, +4 to +6 called as oxidation. Similarly, KMnO4 react with sulfur dioxide in presence of water to form K2SO4, MnSO4 plus H2SO4 is going to form. ನೋಡಿ +7 to +2 ಅಂದ್ರೆ reduction, +4 to +6 ಇಲ್ಲಾದ್ರೂ +6 ಇರಬಹುದು ಅಥವಾ ಇದಾದ್ರೂ +6, ಇದು ಕೂಡ +6. That is called as oxidation, remember. Like this, sulfur dioxide can act as a good reducing agent in the moisture ಅನ್ನೋದು ಗೊತ್ತಿರಲಿ. Then structure of SO2, ಬಹಳ ಸಿಂಪಲ್. SO2 molecule just like ozone, it is a pent like structure, ಅಂದ್ರೆ V shaped structure, sp2 hybridized ಇರ್ತದೆ. Like this, remember, like this. ಇವೆರಡು ಬಾಂಡ್
ಈಕ್ವಲ್ ಇರ್ತದೆ, ಯಾಕಂದ್ರೆ ಬಿಕಾಸ್ ಆಫ್ ದ ರೆಸೋನೆನ್ಸ್ ಅಂತ ಕರಿತೀವಿ. ಬಿಕಾಸ್ ಆಫ್ ದ ರೆಸೋನೆನ್ಸ್. ದಿಸ್ ಇಸ್ ಅಬೌಟ್ ಸಲ್ಫರ್ ಡೈಆಕ್ಸೈಡ್, ಆಸಿಡ್ಸ್ ಆಫ್ ಸಲ್ಫರ್. ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ಅಲ್ಲಿ ಫಸ್ಟ್ ಒನ್ ಈಸ್ S2SO3 ಸಲ್ಫ್ಯೂರಸ್ ಆಸಿಡ್ ಅಂಥೇಳಿ ಕರಿತೀವಿ. ಸೊ ಅದರ ಒಂದು ಸ್ಟ್ರಕ್ಚರ್ನ ನೋಡಿ, ಎಸ್ ಡಬಲ್ ಬಾಂಡ್ OH ಅಂತ ಇರ್ತದೆ. ಇದನ್ನ ಈ ರೀತಿನೂ ಬರೀತೀನಿ ನಾನು, ಇದನ್ನ ಈ ರೀತಿನೂ ಬರೀಬಹುದು. ಸಲ್ಫರ್ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ OH, ಸಿಂಗಲ್ ಬಾಂಡ್ OH, and there is a lone pair of electron here. Like this it is possible, remember. Oxidation state of this is +4 ಆಗ್ತದೆ. ಅದೇ ರೀತಿ ಇವೆಲ್ಲ 1 ಮಾರ್ಕ್ಸ್ ಕೇಳುವಂತದ್ದು, ರಿಮೆಂಬರ್. ಸ್ಟ್ರಕ್ಚರ್ ಅನ್ನ 1 ಮಾರ್ಕ್ಸ್ ಗೆ ಸ್ಟ್ರಕ್ಚರ್ ಅನ್ನ ಕೇಳಬಹುದು. ಸಲ್ಫ್ಯೂರಿಕ್ ಆಸಿಡ್ ನೋಡಿ, sulphuric acid H2SO4, also called as oil of vitriol. So sulphuric acid structure is like this. ನೋಡಿ ಹೀಗೆ sulfur double bond OH and OH. So OH like this it is going to form. S double bond OH is going to form. So oxidation state of this is +6. Oxidation state of this will be +6. Like this. Pyrosulfuric acid. Pyrosulfuric acid is very simple. It is also called as oleum, S2S2O7. The structure of this is, remember, like this. It can now disulfuric acid antanu karitivi. Like this the structure. Remember, S double bond O, OH, oxygen as a bridge. S double bond O, OH. Like this the structure is possible. And oxidation state of this will be +6. This is pyrosulfuric acid ಅಥವಾ oleum ಅಂತ ಕರಿತೀವಿ. Pyrosulfuric acid or oleum ಅಂತ ಕರಿತೀವಿ. So remember. Next, fourth one, peroxide disulfuric acid. Peroxide disulfuric acid formula is, remember, S2S2O8. Marshall's acid ಅಂತ ಕರಿತೀವಿ. The structure is like this. Peroxide ಅಂದ್ರೆ peroxide linkage ಇರಬೇಕು. Like this. S double bond O, OH, oxygen, S double bond O, OH. ಅಂದ್ರೆ ಇಲ್ಲೂ ಕೂಡ ನೋಡಬಹುದು, each sulfur surrounded by 4 bonds. 2 double bond, 2 single bond in the tetrahedral manner. ಅದಕ್ಕಾಗಿ ಎಲ್ಲಾ ಸಲ್ಫರ್ ಇದರಲ್ಲಿ sp3 hybridized ಇರ್ತದ ಅನ್ನೋದು ಗೊತ್ತಿರಲಿ. sp3 hybridized ಇರ್ತದ ಅನ್ನೋದು ಗೊತ್ತಿರಲಿ. Like this, oxidation state of this will be +6. Oxidation state of this will be +6, remember. This is about oxo acids of sulfur. Oxo acids of sulfur. After that, see, ಅದನ್ನ ಇನ್ನೊಂದು ರೀತಿ ನಾವು ತೋರಿಸಿದ್ರೆ ಸ್ಟ್ರಕ್ಚರ್ will be like this. ನೋಡಿ, sulfurous acid ಒಂದು ಲೋನ್ ಪೇರ್ ಇರ್ತದೆ. ಸೊ sulfuric acid 4 ಬಾಂಡ್ ಪೇರ್ ಇರ್ತದೆ. OH ಡಬಲ್ ಬಾಂಡ್. Peroxide disulfuric acid oxygen link ಇರ್ತದೆ. Pyrosulfuric acid so single oxygen bridge ಇರ್ತದೆ. Like this. Then lastly, sulfuric acid contact process. ಬಹಳ ಇಂಪಾರ್ಟೆಂಟ್, ಸಿಂಪಲ್ contact process preparation. So in this particular case, remember, first step is, ಇದರಲ್ಲಿ ಇದನ್ನ 3 ಮಾರ್ಕ್ಸ್ ಕೇಳ್ತಾರೆ. First step is S plus O2 U raised to SO2, preparation of sulfur dioxide. ಬಹಳ ಸಿಂಪಲ್. ಇದನ್ನಾದ್ರೂ ಬರೀಬಹುದು ಅಥವಾ ಇದನ್ನಾದ್ರೂ ಬರೀಬಹುದು. FeS2 plus O2 U raised to SO2 plus Fe2O3. This is the first step of preparation of sulfur dioxide. ಎರಡನೇ ಕೇಸಲ್ಲಿ ಆಕ್ಸಿಡೇಷನ್ ಮಾಡ್ತೀವಿ. ಸಲ್ಫರ್ ಡೈಆಕ್ಸೈಡ್ ಅನ್ನು ಆಕ್ಸಿಡೈಸ್ ಮಾಡಿ SO3 ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಸ್ಟೆಪ್ ಇಲ್ಲಿ. U raised to S2SO2 plus O2 U raised to 2SO3 in presence of V2O5 as a catalyst. So delta H will be negative here. ಇಲ್ಲಿ ಟೆಂಪರೇಚರ್ catalyst ನೆನಪಿಟ್ಕೊಳ್ಬೇಕಾಗ್ತದೆ. So temperature required is 720 Kelvin and catalyst V2O5, and the pressure required is 2 bar pressure. This is a very important process in the contact process. ಅದಕ್ಕಾಗಿ ನಾವು ಇದನ್ನ ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಬಂದಾಗ ಈ ರಿಯಾಕ್ಷನ್ ಅನ್ನ ಕಂಪಲ್ಸರಿ ಆಗಿ ಬರೀತೀವಿ. ಇಂಪಾರ್ಟೆಂಟ್ ಸ್ಟೆಪ್ ಇದು. ಆಫ್ಟರ್ ದಿಸ್ ಥರ್ಡ್ ಸ್ಟೆಪ್, SO3 dissolution in the H2SO4. See, SO3 plus H2SO4 forming S2S2O7. ನಮಗೆ ಇಲ್ಲಿ ಅನಿಸಬಹುದು ನಾವೀಗ ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಮಾಡ್ಲಿಕ್ಕತ್ತೀವಿ, ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಯಾಕೆ ಆಡ್ ಮಾಡ್ಬೇಕಂತ ಹೇಳಿ. ಬಟ್ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಈ ಪ್ರೊಸೆಸ್ ಏನಿದೆಯಲ್ಲ ಕಾಂಟ್ಯಾಕ್ಟ್ ಪ್ರೊಸೆಸ್, ಇದು ಲಾರ್ಜ್ ಸ್ಕೇಲ್ ಪ್ರಿಪರೇಷನ್ ಗೊತ್ತಿರಲಿ. ಅಂದ್ರೆ ಲಾರ್ಜ್ ಸ್ಕೇಲ್ ಪ್ರಿಪರೇಷನ್ ಮಾಡ್ಬೇಕಂದ್ರೆ ನಮಗೆ ಸ್ಮಾಲ್ ಅಮೌಂಟ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಮಸ್ಟ್ ಅಂಡ್ ಶುಡ್ ನೀಡೆಡ್.
ಒಂದು ಸ್ವಲ್ಪ ಅಮೌಂಟ್ ನಮಗೆ ಬೇಕೇ ಬೇಕು. ಅದನ್ನ ತಗೊಂಡು ನಾವು ಜಾಸ್ತಿ ಅಮೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅನ್ನೋದು ಗೊತ್ತಿರಲಿ. ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್, ಸ್ವಲ್ಪ ಅಮೌಂಟ್ H2SO4 ಸಲ್ಫರ್ ಟ್ರೈಆಕ್ಸೈಡ್ ಹಾಕಿ ಓಲಿಯಂ ಪ್ರಿಪೇರ್ ಮಾಡ್ತೀವಿ. ಫಾರ್ಮುಲಾ ಆಫ್ ದ ಓಲಿಯಂ ಅಂತ ಹೇಳಿ ಒಂದ್ಸರಿ ಕ್ವಶನ್ ನ ಕೇಳಿದ್ದಿದೆ. ಫಾರ್ಮುಲಾ ಆಫ್ ದ ಓಲಿಯಂ ಅಂತ ಹೇಳಿ ಗೊತ್ತಿರಲಿ, H2S2O7 ಬರೀಬೇಕು. ಲಾಸ್ಟ್ ಸ್ಟೆಪ್ ಇಸ್ ರಿಮೆಂಬರ್ ಡೈಲ್ಯೂಷನ್ ಆಫ್ ಓಲಿಯಂ. ಈಗ ಓಲಿಯಂ ಅನ್ನ ವಾಟರ್ ದಲ್ಲಿ ಡಿಸಾಲ್ವ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಸಲ್ಫ್ಯೂರಿಕ್ ಆಸಿಡ್. ನೋಡಿ, ಸೊ 4 ಸ್ಟೆಪ್ ಬರೀಬೇಕಿಲ್ಲಿ. S+O2 SO2, ಎರಡನೇದು 2SO2 + O2 ಗಿವ್ ರೈಸ್ ಟು 2SO3, ಮೂರನೇದು SO3 + H2SO4 ಗಿವ್ ರೈಸ್ ಟು H2S2O7, ನಾಲ್ಕನೇದು H2S2O7 ಗಿವ್ ರೈಸ್ ಟು ಇನ್ ವಾಟರ್ 2H2SO4. ಇವು 4 ರಿಯಾಕ್ಷನ್ ಅನ್ನ ಪರ್ಫೆಕ್ಟ್ ಮಾಡಿ. ಇದು ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಇದರದ್ದು ಏನಾದ್ರೂ ಚಾರ್ಟ್ ಕೇಳಿದ್ರೆ ಅಥವಾ ಫ್ಲೋ ಚಾರ್ಟ್ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಡೈಗ್ರಾಮ್ ಅಂತ ಕೇಳಿದ್ರೆ, ಕೇಳಿಲ್ಲ ಡೈಗ್ರಾಮ್ ಅಂತ ಕೇಳಿದ್ರೆ ಇದನ್ನ ಡ್ರಾ ಮಾಡಬೇಕು. ರಿಮೆಂಬರ್, ಇಲ್ಲಿ ಏನ್ ಮಾಡ್ತೀವಿ ಅನ್ನೋದು ನೋಡ್ಕೊರಿ. ಇಲ್ಲಿ ನೋಡಿ, ಆಕ್ಸಿಜನ್ ಗ್ಯಾಸ್ ಅನ್ನ ಪಾಸ್ ಮಾಡ್ತೀವಿ O2, ಇಲ್ಲೆಲ್ಲ ಸಲ್ಫರ್ ಅನ್ನ ಇಟ್ಟಿರ್ತೀವಿ. ಸಲ್ಫರ್ ಜೊತೆ ಆಕ್ಸಿಜನ್ ಸೇರಿ ಸಲ್ಫರ್ ಡೈಆಕ್ಸೈಡ್ ಆಯ್ತು. ಪ್ಲಸ್ ಸಮ್ ಮೋರ್ ಅಮೌಂಟ್, ಇಲ್ಲಿ ಮ್ಯಾಕ್ಸಿಮಮ್ ಇದನ್ನ ಮೋರ್ ಅಮೌಂಟ್ ಅನ್ನ ಪಾಸ್ ಮಾಡಿರ್ತೀವಿ. ಸಲ್ಫರ್ ಡೈಆಕ್ಸೈಡ್ ಪ್ಲಸ್ O2 ಏನಿದೆಯಲ್ಲ, ಇದು ಇಂಪ್ಯೂರ್ ಸ್ಟೇಟ್ ಅಲ್ಲಿ ಇರ್ತದೆ, ಅದನ್ನ ಪ್ಯೂರ್ ಮಾಡ್ಕೋಬೇಕು. ಇದು ರಿಯಾಕ್ಟ್ ಆಗೋದಿಲ್ಲ, ಯಾಕಂದ್ರೆ ರಿಯಾಕ್ಟ್ ಆಗೋದಕ್ಕೆ ನಾವು ಕೆಟಾಲಿಸ್ಟ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಓನ್ಲಿ ವಾಟ್ ವಿ ಆರ್ ಡೂಯಿಂಗ್ ಇಸ್ SO2 is formed in the first step. ಅದಾದ್ಮೇಲೆ ಡಸ್ಟ್ ಚೇಂಬರ್ ಥ್ರೂ ಅದನ್ನ ಪಾಸ್ ಮಾಡ್ತೀವಿ, ಸೊ ದಟ್ ಡಸ್ಟ್ ಪಾರ್ಟಿಕಲ್ಸ್ ಆರ್ ರಿಮೂವ್ಡ್. ಅದಾದ್ಮೇಲೆ ವಾಟರ್ ಸ್ಪ್ರೇ ಅನ್ನ ಯೂಸ್ ಮಾಡಿ ವಾಶ್ ಮಾಡ್ತೀವಿ, ಸೊ ದಟ್ ಇಂಪ್ಯೂರಿಟೀಸ್, ಅನ್ಡಿಸಾಲ್ವಿಂಗ್ ಇಂಪ್ಯೂರಿಟೀಸ್ ಏನಾದ್ರು ಇದ್ರೆ ಅದು ರಿಮೂವ್ ಆಗ್ತದೆ. ಅದಾದ್ಮೇಲೆ ಡ್ರೈ ಮಾಡ್ತೀವಿ, ಇದನ್ನ ನಾವು ಡ್ರೈ ಮಾಡ್ತೀವಿ. ಸಲ್ಫರ್ ಡೈಆಕ್ಸೈಡ್ ಅಂದ್ರೆ SO2 + O2 ಅನ್ನ ಡ್ರೈ ಮಾಡ್ತೀವಿ. ಡ್ರೈ SO2 + O2 ಏನಾಗಿದೆಯಲ್ಲ, ಅದನ್ನ ನಾವಿಲ್ಲಿ ಅರ್ಸೆನಿಕ್ ಪ್ಯೂರಿಫೈಯರ್ ಹಾಕಿ ಅರ್ಸೆನಿಕ್ ಇಂಪ್ಯೂರಿಟಿ, ಮೇನ್ ಇಂಪ್ಯೂರಿಟಿ ಪ್ರೆಸೆಂಟ್ ಇನ್ ಸಲ್ಫರ್ ಡೈಆಕ್ಸೈಡ್, ಅದನ್ನ ರಿಮೂವ್ ಮಾಡ್ತೀವಿ. ಆಫ್ಟರ್ ದಟ್ ರಿಮೆಂಬರ್ ಇಟ್ ಈಸ್ ಪಾಸ್ಡ್ ಟು ಟೆಂಪರೇಚರ್ ವೇರ್ 720 ಕೆಲ್ವಿನ್ ಇಸ್ ಪ್ರೊವೈಡೆಡ್. ಅದನ್ನ ಹೀಟ್ ಮಾಡ್ತೀವಿ. ಹೀಟ್ ಮಾಡಿದ ಮೇಲೆ ಇಲ್ಲಿ ಕೆಟಾಲಿಸ್ಟ್ ಅನ್ನು ಪ್ರೊವೈಡ್ ಮಾಡ್ತೀವಿ. ನಾವು SO2 + O2 ಆಗಿ SO3 ಫಾರ್ಮ್ ಆಗ್ತದೆ. ಈ SO3 ಫಾರ್ಮ್ ಆಗಿರೋದು ಈ ಟೈಪ್ ಇಲ್ಲಿ ಪಾಸ್ ಆಗ್ತಾ ಬಂದು ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತದೆ. ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದ್ಮೇಲೆ ಓಲಿಯಂ ಆಗ್ತದೆ. ಈ ಓಲಿಯಂ ಅನ್ನ ರಿಮೆಂಬರ್, ದಿಸ್ ಓಲಿಯಂ we have passed through water again to form sulfuric acid. ನೀವು ಈ ಫ್ಲೋ ಚಾರ್ಟ್ ಅನ್ನಾದ್ರೂ ಬರಿಬಹುದು, ಇಲ್ಲ ಅಂದ್ರೆ ಈ ಫ್ಲೋ ಚಾರ್ಟ್ ಅನ್ನಾದ್ರೂ ಬರಿಬಹುದು. ಇಷ್ಟೇ ಬರೆದ್ರು ಸಾಕು. ನಿಮ್ ನೋಟ್ಸ್ ಒಳಗೆ ಇದನ್ನು ಕೂಡ ಕೊಟ್ಟಿದ್ದೀನಿ, ನೋಡ್ಬೋದು. ಇಲ್ಲಿ ಇಷ್ಟೇ, ಇಲ್ಲೇನ್ ಮಾಡಿದೀವಿ, ಬರ್ನರ್ S+O2 SO2 ಬರ್ತು. ಪ್ಯೂರಿಫಿಕೇಶನ್ ಮಾಡಬೇಕು, ಡಸ್ಟ್ ಚೇಂಬರ್ ದಲ್ಲಿ ಡಸ್ಟ್ ರಿಮೂವ್ ಮಾಡ್ತೀವಿ, ಅದನ್ನ ಕೂಲ್ ಮಾಡ್ತೀವಿ. ದೆನ್ ವಾಟರ್ ಆಡ್ ಮಾಡಿ ಸ್ಕ್ರಬ್ ಮಾಡಿ ಅದನ್ನ ರಿಮೂವ್ ಮಾಡ್ತೀವಿ, ಏನಾದ್ರೂ ವಾಟರ್ ಸಾಲ್ಯುಬಲ್ ಇಂಪ್ಯೂರಿಟಿ ಇದ್ರೆ. ಅದಾದ್ಮೇಲೆ ಇದನ್ನ ಡ್ರೈ ಮಾಡ್ತೀವಿ. ಡ್ರೈ ಮಾಡಿದ್ಮೇಲೆ ಅರ್ಸೆನಿಕ್ ಪ್ಯೂರಿಫೈಯರ್ ಗೆ ಆಡ್ ಮಾಡ್ತೀವಿ. ಅದಾದ್ಮೇಲೆ ಕೆಟಾಲಿಟಿಕ್ ಕನ್ವರ್ಟರ್ ಗೆ ಆಡ್ ಮಾಡ್ತೀವಿ. ಅಲ್ಲಿ ಟೆಂಪರೇಚರ್ ಕೆಟಾಲಿಸ್ಟ್ ಇರ್ತದೆ, ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮ್ ಆಗ್ತದೆ. ಅದನ್ನ ನಾವು ಸಲ್ಫ್ಯೂರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿಸ್ತೀವಿ, ಓಲಿಯಂ ಫಾರ್ಮ್ ಆಗ್ತದೆ. ಆ ಓಲಿಯಂ ಅನ್ನ ವಾಟರ್ ಜೊತೆ ಆಡ್ ಮಾಡ್ತೀವಿ, ಸಲ್ಫ್ಯೂರಿಕ್ ಆಸಿಡ್ ಫಾರ್ಮ್ ಆಗ್ತದೆ. ಲೈಕ್ ದಿಸ್. ಫ್ಲೋ ಚಾರ್ಟ್ ಅಂತ ಕೇಳಿದಾಗ ಇಷ್ಟು ಬರೆದ್ರು ಸಾಕು, ಜನರಲಿ ಕೇಳೋದಿಲ್ಲ. ಆರ್ ಈ ಚಾರ್ಟ್ ಅನ್ನಾದ್ರೂ ಬರೀಬೇಕು. ಯಾವ್ದು ನಿಮಗೆ ಈಸಿ ಆಗ್ತದೆ ಅದನ್ನ ಬರೀರಿ ಅಷ್ಟೇ. ಇಲ್ಲಿರೋದು 4 ಸ್ಟೆಪ್. ಸಿಂಪಲ್ ರಿಯಾಕ್ಷನ್, ಮೇನ್ ರಿಯಾಕ್ಷನ್ ಅಂದ್ರೆ SO2 + O2 ಗಿವ್ ರೈಸ್ ಟು SO3 ಇನ್ ಪ್ರೆಸೆನ್ಸ್ ಆಫ್ ಎನಾಡಿಯಂ ಪೆಂಟಾಕ್ಸೈಡ್ ಕೆಟಾಲಿಸ್ಟ್ ಅನ್ನೋದು. ಇದು ಸಲ್ಫ್ಯೂರಿಕ್ ಆಸಿಡ್ ಪ್ರಿಪರೇಷನ್. ಇದಾದ್ಮೇಲೆ ಫಿಸಿಕಲ್ ಪ್ರಾಪರ್ಟೀಸ್ ಬಹಳ ಸಿಂಪಲ್. ಸಲ್ಫ್ಯೂರಿಕ್ ಆಸಿಡ್ ವಿ ನೋ ದಟ್ ಇಟ್ ಇಸ್ ಅ ಕಲರ್ಲೆಸ್, ಡೆನ್ಸ್ ಅಂದ್ರೆ ಡೆನ್ಸಿಟಿ ಇರುವಂತಹ ಆಯಿಲಿ ಲೈಕ್ ಲಿಕ್ವಿಡ್. ಎರಡನೇದಾಗಿ ಇದರ ಬಾಯ್ಲಿಂಗ್ ಪಾಯಿಂಟ್ ಅರೌಂಡ್ 611 ಕೆಲ್ವಿನ್ ಅಂಡ್ ಫ್ರೀಸಿಂಗ್ ಪಾಯಿಂಟ್ ಇಸ್ ಅರೌಂಡ್ 283 ಕೆಲ್ವಿನ್. ಸೊ 283 ಕೆಲ್ವಿನ್ and 611 is the boiling point. It liberates large amount of heat, remember, when dissolved in water. Important. ಯಾವಾಗಲೂ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಗೊತ್ತಿರಲಿ. Exothermic reaction which liberates large amount of heat when it is dissolved in water, remember. Adadmele good conductor of heat and electricity. So good conductor of heat and electricity. So these are physical properties of sulfuric acid. Chemical properties dalli first one acidic nature gottaide namaga. It's a very good acid which liberates H+, so that HSO4- is going to form first step alli. So ಇದು Ka value, remember, as Ka value increases, so acidic nature increases. So Ka value is very large. ಅದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಒಳಗೆ HSO4- plus H2 ಆಗಿ S3O++ SO4 2- ಬರ್ತದೆ. Ka value ಡಿಕ್ರೀಸ್ ಆಗ್ತದೆ. ಅಂದ್ರೆ acidic nature of sulfuric acid is due to ಫಸ್ಟ್ ಸ್ಟೆಪ್ ಅನ್ನೋದು ಗೊತ್ತಿರಲಿ. ನೆಕ್ಸ್ಟ್, ಗ್ರೇಟರ್ ದ ವ್ಯಾಲ್ಯೂ ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್, ಗ್ರೇಟರ್ ಇಸ್ ದ ಅಂದ್ರೆ ಸ್ಟ್ರಾಂಗರ್ ಇಸ್ ದ acidic nature ಅನ್ನೋದು ಗೊತ್ತಿರಲಿ.
It is about acidic nature of sulfuric acid. ಎರಡನೇದು acid forms two series of salt. ಈ ಸಲ್ಫ್ಯೂರಿಕ್ ಆಸಿಡ್ ಏನಿದೆ ಇದು ಎರಡು ಸೀರೀಸ್ ಆಫ್ ಸಾಲ್ಟ್ ಅನ್ನ ಫಾರ್ಮ್ ಮಾಡ್ತದೆ. ಒಂದು ನಾರ್ಮಲ್ ಸಲ್ಫೇಟ್ ಅನ್ನ ಫಾರ್ಮ್ ಮಾಡ್ತದೆ, ಅಂದ್ರೆ ಸೋಡಿಯಂ ಸಲ್ಫೇಟ್ ಇರಬಹುದು, ಕಾಪರ್ ಸಲ್ಫೇಟ್ ಇರಬಹುದು, ಹೀಗೆ. ಇನ್ನೊಂದು ಹೈಡ್ರೋಜನ್ ಸಲ್ಫೇಟ್ ಅನ್ನ ಫಾರ್ಮ್ ಮಾಡ್ತದೆ, ಅಂದ್ರೆ ಆಸಿಡ್ ಸಲ್ಫೇಟ್ ಅಂತ ಕರಿತೀವಿ ನಾವು. ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಅಥವಾ ಕ್ಯಾಲ್ಸಿಯಂ ಹೈಡ್ರೋಜನ್ ಸಲ್ಫೇಟ್ ಅಂತ ಹೇಳ್ತೀವಿ. ಅಂದ್ರೆ ಎರಡು ಸಾಲ್ಟ್ ಫಾರ್ಮ್ ಆಗ್ತದೆ. ಇದು ಒಂದೇ ಅಲ್ಲ, ಈಗ ನೋಡಿ ಕಾರ್ಬೋನೇಟ್ ಆಲ್ಸೋ ಫಾರ್ಮ್ ಟೂ ಸಾಲ್ಟ್, ಹೌದಾ? Na2CO3, NaHCO3 ಲೈಕ್ ದಿಸ್. ಅದೇ ರೀತಿ ಸಲ್ಫ್ಯೂರಿಕ್ ಆಸಿಡ್ ಕೂಡ. ನೆಕ್ಸ್ಟ್ ಡಿಹೈಡ್ರೇಟಿಂಗ್ ನೇಚರ್. H2SO4 is a very good dehydrating nature in an important property. ಈಗ ನೋಡಿ ಗ್ಲೂಕೋಸ್ ತಗೊಂಡು ಇದನ್ನ ನಾವು ಸಲ್ಫ್ಯೂರಿಕ್ ಆಸಿಡ್ ಆಡ್ ಮಾಡಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ C+H2O. ಇದನ್ನ ನಾವು ಕಾರ್ಬನ್ ಫಾರ್ಮೇಶನ್, ಚಾರ್ಕೋಲ್ ಫಾರ್ಮೇಶನ್ ಅಂತ ಕರಿತೀವಿ. ಅದೇ ರೀತಿ ಸುಕ್ರೋಸ್ ತಗೊಂಡು H2SO4 ಅಲ್ಲಿ ಹಾಕಿದ್ರೆ 12C+11H2O ಬರ್ತದೆ. ಇಲ್ಲಿ ಇಂಪಾರ್ಟೆಂಟ್ ಇಸ್ ದಿಸ್ ಫಿಲ್ಲಿಂಗ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳಬಹುದು. ಚಾರಿಂಗ್ ಆಫ್ ಶುಗರ್ ಅಂತ ಕರಿತೀವಿ ನಾವು ಇದನ್ನ. ಚಾರಿಂಗ್ ಅಂದ್ರೆ ಕಾರ್ಬನ್ ಪೌಡರ್ ಫಾರ್ಮ್ ಆಗೋದಂತ. ದೆನ್ ಇಥೈಲ್ ಆಲ್ಕೋಹಾಲ್ ಕಾನ್ಸ್ಟೆಂಟ್ ಸಲ್ಫ್ಯೂರಿಕ್ ಜೊತೆ ರಿಯಾಕ್ಟ್ ಆದ್ರೆ C2H4 plus H2O ಬರ್ತದೆ. ಅಂದ್ರೆ H2SO4 is such a good oxidizing or dehydrating agent which can remove water molecule from any of those substances where hydrogen and oxygen is present. Oxidizing property. Oxidizing property, remember, sulfuric acid acts as a good oxidizing agent because of the formation of this nascent oxygen. Remember that. Sulfuric acid is a good oxidizing nature because of this nascent oxygen formation. Some reactions, carbon react with sulfuric acid forming CO2 and SO2 plus H2O. Sulfur react with sulfuric acid forming SO2 plus H2O. Copper react with sulfuric acid forming copper sulfate plus SO2 plus H2O. Very important. Carbon forming CO2, sulfur forming SO2, copper forming copper sulfate plus sulfur dioxide is released. So these are the oxidizing property examples. Finally, low volatility. We know that this acid is having low volatile nature. Low volatile nature andre more boiling point, hence less volatile. Okay, because of its low volatility, sulfuric acid can be used in the manufacture of more volatile acids. For example, MX reacts with sulfuric acid to form HX plus M2SO4. ಇಲ್ಲಿ M may be metal, NaCl ಅಂತ ತಗೋಬಹುದು ನಾವಿಲ್ಲಿ. For example, NaCl plus sulfuric acid ಅಂತ ತಗೊಂಡ್ರೆ you are going to get HCl plus Na2SO4 like this. It is possible. So preparation of acids, it is possible because of the low volatility. For example, ಅದನ್ನ ಹೇಳಿದ್ದಿಲ್ಲಿ example ನೋಡಿ, same example it is there. And lastly, uses. Uses once again, ಇದನ್ನ ಹಂಗ ನಿಮಗೆ ಇನ್ಫಾರ್ಮೇಶನ್ ಇರಲಿ ಅಂತ ಹೇಳಿ ಓದ್ಕೊಂಡಿರಿ ಅಷ್ಟೇ. Sulfuric acid used in the manufacture of fertilizers like phosphates, ammonium phosphate, ammonium sulfate, super phosphates, etc. Pigments ಅಲ್ಲಿ ಯೂಸ್ ಮಾಡ್ತೀವಿ. ಪಿಗ್ಮೆಂಟ್ ಅಂದ್ರೆ ಕಲರಿಂಗ್ ಏಜೆಂಟ್ಸ್, ರಿಮೆಂಬರ್. ದೆನ್ ಪೇಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಡೈಸ್ಟಪ್ ಇಂಟರ್ಮೀಡಿಯೇಟ್ಸ್ ಅಂದ್ರೆ ಕಲರಿಂಗ್ ಇಂಟರ್ಮೀಡಿಯೇಟ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ದೆನ್ ಸಲ್ಫ್ಯೂರಿಕ್ ಆಸಿಡ್ ಯೂಸ್ಡ್ ಇನ್ ದ ಮೆಟಲರ್ಜಿಕಲ್ ಪ್ರೊಸೆಸಸ್. ಮೆಟಲರ್ಜಿಕಲ್ ಪ್ರೊಸೆಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದನ್ನ ನಾವು ಮೆಟಲರ್ಜಿ ಚಾಪ್ಟರ್ ಡಿಸ್ಕಸ್ ಮಾಡೋಣಂತೆ. And also sulfuric acid used in batteries. We know that batteries sulfuric acid is very important component. For example, now electrochemistry lead storage battery nodidvi. So lead storage battery, so same thing. Then petroleum refining dalli idana use ಮಾಡ್ತೀವಿ. Petroleum refining dalli idana use ಮಾಡ್ತೀವಿ. These are some uses of sulfuric acid. So this completes group 16 element. Group 16 element. So group 16 ಬಹಳ ಕಡಿಮೆ ಕ್ವೆಶ್ಚನ್ ಕೇಳೋದು. ಅದರಲ್ಲೂ ಓಝೋನ್ ಪ್ರಿಪರೇಷನ್ ಅಂಡ್ ಪ್ರಾಪರ್ಟೀಸ್ ಒಂದು ಓದ್ಕೊಂಡಿರಿ. ಮತ್ತೆ ಗ್ರೂಪ್ 16 ಎಲಿಮೆಂಟ್ ಹೈಡ್ರೈಡ್ಸ್ ಒಂದು ಓದ್ಕೊಂಡಿರಿ. ಪ್ರಿಪರೇಷನ್ ಇದು ಹೈಡ್ರೈಡ್ಸ್ ಪ್ರಾಪರ್ಟೀಸ್. ಅದಾದ್ಮೇಲೆ ನಮಗೆ ಇಂಪಾರ್ಟೆಂಟ್ ಸಲ್ಫ್ಯೂರಿಕ್ ಆಸಿಡ್ ಪ್ರಿಪರೇಷನ್. ಸಲ್ಫ್ಯೂರಿಕ್ ಆಸಿಡ್ ಪ್ರಿಪರೇಷನ್ ಅಂಡ್ ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರ್ ಸ್ಟ್ರಕ್ಚರ್ಸ್ ಅನ್ನ ಓದ್ಕೊಂಡಿರಿ. ದೀಸ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ ದಿಸ್. ಓಕೆ, ದಿಸ್ ಇಸ್ ಅಬೌಟ್ ಟುಡೇಸ್ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಗ್ರೂಪ್ 17 ಎಲಿಮೆಂಟ್ಸ್ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣಂತೆ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.